ನಾನು ಇವತ್ತು ನಿನ್ನೆ ಇಲ್ಲೇ ಒಂದು ಬಸ್ ಹೊಟ್ಟಿ ಹೋಗ್ಬೇಕಾಗ್ತ ಬೆಳಗಿನ ಬಸ್ನಾಗ ಹೋಗ್ತಾವ ಮುಂದ್ಗಡೆ ಹೋಗಿರ್ತೀನಿ ನಾನು ಮಂಡ್ಯಕ್ಕೆ ಇಲ್ಲೇ ಹೋಗ್ತೀನಿ ಅಂತ ಆಲ್ಮೋಸ್ಟ್ ಇಲ್ಲೇ ಶೂಟಿಂಗ್ ಒಳಗ್ತಾವ್ರಿ ಕನ್ನಡ ತೆಲುಗು ಬಹಳ ಆಗ್ಯಾವು ಕಲ್ಯಾಣಿ ಇಲ್ಲಿ ಏನು ಅಂತ ಅನಿಸ್ತದೆ ಶಿವನಾರಾಯಣ ಸ್ವಾಮಿ ದೇವಸ್ಥಾನ ಐತಿ ಮತ್ತೊಂದು ಬಿಟ್ಟರೆ ಗುಡ್ಡದ ಮೇಲೆ ನರಸಿಂಹ ಸ್ವಾಮಿ ದೇವಸ್ಥಾನ ಐತಿ ಎಲ್ಲ ಕೊಟ್ಟು ಬಂದಿದ್ದಾರೆ. ಫ್ರೆಂಡ್ಸ್ ಇದು ನೋಡಿ ಆಗಿನ ಟೈಮನ ವಾಸ್ತುಶಿಲ್ಪ ಯಾವ ಥರ ಮಾಡ್ಯಾರಂತೆ ಕಾಸ ಆದ್ರೆ ಮೊಘಲ್ ಸಾಮ್ರಾಜ್ಯದ ಬಂದ ಕಾಸೆಲ್ಲ ಹಾಳು ಮಾಡ್ಯಾರು. ಇಲ್ಲಿ ಯಾವ ಕಡೆ ನೋಡಿದ್ರು ಬರೀ ದೇವಸ್ಥಾನ ರೀ. ಇಡೀ ಇದು ಮೇಲ್ಕೋಟೆ ಅಂತ ಕಾಸು ಅಂದಿದ್ದ ಗುಡ್ಡದ ಮೇಲೆ ಕೋಟೆ ಇತ್ತು, ಅಲ್ಲಿಂದ ಬರೀ ದೇವಸ್ಥಾನಗಳಿದ್ದು. ಇವಾಗ ರೀಸೆಂಟ್ಲಿ ಎಲ್ಲ ಊರಾಗಿಬಿಟ್ಟತ್ರಿ ಇದು. ಇದು ಬಂದ್ಬಿಟ್ಟು ದೇವಸ್ಥಾನದ ಹಿಂಬದಿ ರೀ ಇದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫಿಲ್ಮ್ ಶೂಟಿಂಗ್ ನಡೀತಿರ್ತಾವೆ. ಇವಾಗ ಎಲ್ಲ ಖಾಲಿ ಐತಿ. ಫ್ರೆಂಡ್ಸ್ ಇದು ನೋಡಿ 5 ಸರ್ಪದ ಮೇಲೆ ವಿಷ್ಣು ಮಕ್ಕೊಂದಾನು. ಆದ್ರೆ ಇಲ್ಲಿ ಅಂತ ದುರ್ದೈವಪ್ಪ ಅಂತಂದ್ರೆ ಮೊದ್ಲಿನ ಟೈಮ್ನ್ಯಾಗ ಮೊಘಲರ ಆಳ್ವಿಕೆದಾಗ ಇದನ್ನೆಲ್ಲಾನು ನಾಶ ಮಾಡಿಬಿಟ್ಟಾರೆ. ಯಾಕಂತಂದ್ರೆ ಒಂದಷ್ಟು ಎಷ್ಟೋ ಮೂರ್ತಿಗಳು ಇದ್ದಿದ್ದು ಎಲ್ಲ ಕೈ ಕಟ್ ಮಾಡಿಬಿಟ್ಟಾರ, ಅವ್ರ ಮೂಗ್ ಕಟ್ ಮಾಡ್ಯಾರ, ಬಟ್ಟು ಏನು ಬಿಟ್ಟಿಲ್ರಿ ಆ ತರ. ಇವಾಗ ಹಿಂಗೈತೆ ಅಂತಂದ್ರ ಮೊದ್ಲಿನ ಟೈಮ್ನಾಗ ಯಾವ ತರ ಇರ್ಬೋದು ಅಂತ ಹಂಗ ಊಹಿಸ್ಕೊರಿ. ಒಂದ್ಸಲ ಬಂದ್ ಭೇಟಿ ಕೊಡ್ರಿ ಇಲ್ಲೇ. ಇವಾಗ ಬಂದ್ಬಿಟ್ಟು ನಮ್ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ 8 ಓಪನ್ ಆಗ್ತೈತೆ ಅಂತಂದ್ರು. ನಾವ್ 8 ಗಂಟೆಗೆ ಇಲ್ಲಿ ಇದ್ದೀವಲ್ಲ ಆ ಕಾರಣಕ್ಕ ಇಲ್ಲಿ ಮೇಲ್ಗಡೆ ಇಲ್ಲಿ ಅಕ್ಕ ತಂಗಿ ಕೊಳ ಅಂತ ಐತಿ. ಅವ್ರು ನಮ್ ಜನ ಎಲ್ಲ ಅಲ್ಲಿ ಹೋಗ್ಯಾರು, ನಾನು ಇವಾಗ ಅಲ್ಲಿ ಹೊಂಟಾನಿ. ಅಲ್ಲಿ ಏನೇನ್ ಐತೆ ಅಂತ ಕಾಸು ತೋರಿಸ್ತಾನೆ, ಆಮೇಲೆ ಹೊಳ್ಳಿ ಇಲ್ಲಿ ದೇವಸ್ಥಾನ ಕಡೆ ಬರ್ತೇನ್ರಿ. ಬರ್ರಿ ನೋಡೋಣ ಅವ್ರು ಏನ್ ಮಾಡ್ತಾರಂತೆ ಕಾಸು. ಫ್ರೆಂಡ್ಸ್ ಇವಾಗ ನಾನು ಹೊಂಟಿರೋದು ಅಕ್ಕ ತಂಗಿ ಕೊಳ ಅಂತ ಕಾಸು. ಇಲ್ಲಿ ಆಲ್ಮೋಸ್ಟ್ ಎಷ್ಟೋ ಫಿಲ್ಮ್ ಶೂಟಿಂಗ್ ಆಗಿಬಿಟ್ಟವು. ಇಲ್ಲಿ ರಿಕ್ಕಿ ಫಿಲ್ಮ್ ಒಳಗಾಗೈತಿ, ರಕ್ಷಿತ್ ಶೆಟ್ಟಿ ಅವ್ರದ್ದು ಸಾಂಗ್ ಆಗೈತಿ. ನೋಡೋಣ ಬರ್ರಿ. ಇಲ್ಲಿ ಆಲ್ಮೋಸ್ಟ್ ನಮ್ಮ ವಿಷ್ಣುವರ್ಧನ್ ಜಾಸ್ತಿ ಫಿಲ್ಮ್ ಇರ್ತಾವ್ರಿ. ಯಾವಪ್ಪ ಅಂತಂದ್ರ ಕೋಟಿಗೊಬ್ಬನು ಆಗೈತಿ, ಒಳ್ಳೆ ಜಮೀನ್ದಾರು, ಸಿಂಹಾದ್ರೆ ಸಿಂಹ, ಅವ್ರೊಂದು ಹಿರಿತನ ಮಾಡ್ತಿರ್ತಾರಲ್ರಿ ಅದು ಆಪ್ತ ಮಿತ್ರ, ಅದಲ್ದ ವಿಡಿಯೋ ಸಾಂಗ್ ಆಗಿರ್ತಾವು. ಅಂದ್ರೆ ನಮ್ಮ ಕನ್ನಡದ್ದು ಅಷ್ಟ ಅಲ್ದ ತೆಲುಗುನು ವಿಡಿಯೋ ಸಾಂಗ್ ಆಗ್ಯಾವು. ಒಳ್ಳೆ ತೆಲುಗು ಒಂದು ಆಕ್ಷನ್ ಮೂವಿ ಇದ್ರೂ ಇಲ್ಲಿ ಮಾಡಿರ್ತಾರ. ಇವಾಗ ಆಲ್ರೆಡಿ ಯಾರು ವಿಡಿಯೋ ಶೂಟ್ ಮಾಡತ್ತಾರ ಈಗ ಅಲ್ಲಿ. ಅವ್ರು ಬಂದ್ಬಿಟ್ರೆ ಹಂಗ ಸುಮ್ಮನೆ ಅವ್ರಿಗೆ ಇದಕ್ಕಂತ ಕಾಸು ಬಂದಿರ್ಬೋದು ಅಷ್ಟೇ. ಯಾರು ಫಿಲ್ಮ್ ಶೂಟಿಂಗ್ ಯಾರು ಬಂದಿಲ್ಲ, ಯಾಕಂದ್ರೆ ಮಳೆ ಐತಲ್ಲ ಆ ಕಾರಣಕ್ಕೆ ರೀ. ಬರೀ ನೋಡೋಣ. ಕಾಸ ವಿಡಿಯೋ ಮಾಡಿ ಬರಲ್ಲ ಕಾಸ 6 ಟೈಮಿಂಗ್ ಇಟ್ಬಿಟ್ಟು ಕಾಸ. ಈಗ ಆಲ್ಮೋಸ್ಟ್ ಇವಾಗ ಶೂಟಿಂಗ್ ಆಗ್ಯಾವ್ರಿ. ಈಗ ಯಾಕಂತಂದ್ರೆ ಅಲ್ಲೇ ಹೂ ಚೆಲ್ಲಿದ್ದು ಬಣ್ಣ ಚೆಲ್ಲಿದ ಕಾಣತ್ತಲ್ಲ. ಇವಾಗ ಇಲ್ಲಿ ಶೂಟಿಂಗ್ ಆಗಿರೈತಿ ಅಂತಂದ್ರೆ 2 ದಿನ ಒಳಗ ಅಂತಂದ್ರೆ ನಮ್ ಕನ್ನಡ ಫಿಲ್ಮ್ ಆಗಿದೆ. ಒಟ್ಟು ಯಾವ್ದೋ ಒಂದು ಫಿಲ್ಮ್ ಮಾತ್ರ ಶೂಟಿಂಗ್ ಆಗಿ ಹೋಗೈತ್ರಿ ಇಲ್ಲಿ. ಯಾವ ತರ ಐತೆ ಅಂತ ನೋಡ್ರಿ ಎಲ್ಲ.
ಇವಾಗ ನೋಡ್ರಿ ಅದನ್ನ ಕೆಳಗಡೆ ತೋರ್ಸಿನಲ್ಲ ಅದ್ ಮೇಲ್ಗಡೆ ಅಂತ ಎಲ್ಲಾ ಕಲ್ಲು ಇದು ಮೊದ್ಲಿನ ಟೈಮ್ ಒಳಗೆ ಇಲ್ಲಿ ಏನಿತ್ತು ಅಂತ ನಮ್ ಮಂತ್ರಿ ಅಷ್ಟು ಗೊತ್ತಾಗಲ್ಲ ಯಾಕಂದ್ರೆ ಇಷ್ಟೊಂದ್ ಅಗ್ಲ ಐತಿ ಇದು ಇಲ್ಲಿ ಒಳಗಡೆ ಕಲ್ ಹಾಕಿ ಮುಚ್ಚಾರ ಅಂತ ಕಾಸೇನ ನಾವ್ ಅನ್ಕೊಂಡ್ವಿ ಯಾಕಂತಂದ್ರೆ ಕೆಳಗಡೆ ಅಡ್ಡಾಡಂಗ ಏನ್ರ ಇರಬಹುದು ಇದು ಓಪನ್ ಆದ್ರೆ ಇಲ್ಲಿ ಪೂರ ಗೊತ್ತಾಗತೈತಿ ಕಲ್ಗಳನ್ನ ಹಾಕಸ ಮುಚ್ಚಾರಿ ಈಗ ಇದನ್ನ ಒಳಗಡೆದ್ದು ನೀರಿನ ವ್ಯೂ ಅಂತ ಫುಲ್ ಎಲ್ಲ ಮೋಡ ಕವಿದ ವಾತಾವರಣ ಐತಿ ಒಂದೆರಡು ಫ್ರೆಂಡ್ಸ್ ಇವಾಗ ತೋರ್ಸ್ ನೋಡ್ರಿ ಇಲ್ಲಿ ಶೂಟಿಂಗ್ ಆಗೈತೆ ಅಂತ ಕಾಸ ನಾನೆಲ್ಲ ಫಸ್ಟ್ ಅದ್ರ ಪ್ರಕಾರ ನೋಡ್ರಿ ಇಲ್ಲೆಲ್ಲ ಬಣ್ಣ ಇಟ್ಟಾರ ಅಲ್ಲಿ ಆ ಕಡೆ ಐತಿ ಬಣ್ಣ ನೋಡ್ರಿ ಇಲ್ಲಿ ಇವಾಗ ಶೂಟಿಂಗ್ ಅಂತ್ರಿ ನಡ್ದೈತಿ ನಾಲ್ಕಿಗೆ ಇವಾಗ ಸದ್ಯ ಪ್ರೆಸೆಂಟ್ ಸಾಕ್ಷಿದವ್ರು ಇಲ್ಲಿ ನೋಡ್ತಾರೆ ಇಲ್ಲಿ ಸ್ವಲ್ಪ ಬಣ್ಣ ಹಚ್ಚಾರು ಆಲ್ಮೋಸ್ಟ್ ಒಂದು ನಿನ್ನೆ ಮೊನ್ನಿಂದ ಅಂದ್ರೆ 2 ದಿನದಿಂದ ಇವಾಗ ಮಳೆ ಐತಲ್ಲ 2 ದಿನದ ಹಿಂದ್ಗಡೆ ಶೂಟಿಂಗ್ ಆಗೈತ್ರಿ ಇವಾಗ ಇಲ್ಲಿ ಇಂಥ ಇದ್ರೊಳಗೆ ಯಾವ ತರ ಮೂರ್ತಿನ ಕೆತ್ತನೆ ಮಾಡ್ಯಾರಂತೆ ಕಾಸ ನೋಡ್ರಿ ಇಲ್ಲೆಲ್ಲ DC ಪರ್ಮಿಷನ್ ಕಸ ವಿಡಿಯೋ ಶೂಟಿಂಗ್ ಮಾಡ್ತಿರ್ತಾರೆ ಅಂತ ಇಲ್ಲಿ ಇವಾಗ ನೋಡಿದ್ರೆ ಗೊತ್ತಾಗತ್ರಿ ಏನ್ ಡ್ಯಾನ್ಸ್ ಮುಂಗ ಮಾಡ್ಯಾರ ಅಂತ ಗೊತ್ತಾಗತ್ತಿಲ್ಲ ಒಂದ್ ಆಲ್ಮೋಸ್ಟ್ ಇಲ್ಲಾಗ ಹೂ ಚಿಲ್ಲರ್ ಅನ್ಬೇಕ ಇನ್ನೊಂದು ಹಾಡ್ ಶೂಟಿಂಗ್ ಮಾಡ್ಯಾರ ಇಲ್ಲಿ ಫುಲ್ ಕಲರಿಂಗ್ ಎಲ್ಲ ಫುಲ್ ಐತಿ ಒಳ್ಳೆ ಕೆಳಗ ಆಟೋಮ್ ಬಾಂಬ್ ಬಿಟ್ಟಾರನ್ರಿ ಯಾವ ತರ ಅಂತ ಕಾಸ ಆಟೋಮ್ ಬಾಂಬ್ ಬಿಟ್ಟ ಕಾಸ ಅದೊಂದು ಪಡ್ ಅಂತ ಅನ್ಸ ಹಾಕತ್ರಿ ಆ ಟೈಪ್ ಫ್ರೆಂಡ್ಸ್ ಇಲ್ಲಿ ಯಾವ ತರ ಐತಂತಂದ್ರ ಪ್ರತಿಯೊಂದು ದೇವಸ್ಥಾನಕ್ಕೂ ಆ ದೇವಸ್ಥಾನಕ್ಕ ಮೊದ್ಲು ಲಿಂಕ್ ಐತ್ರಿ ಯಾಕಂತಂದ್ರ ಅದೇ ಪ್ರಕಾರ ಇವಾಗ ನಾವು ಎಲ್ಲಿ ಯಾವ್ದೋ ಒಂದ್ ದೇವಸ್ಥಾನದ ಹೋದ್ರು ನೇರ ದಾರಿ ಇಟ್ಟಾರಿ ಅಂತಂದ್ರ ಫಸ್ಟ್ ಈ ದೇವಸ್ಥಾನಕ್ ಹೋದ್ರ ಮತ್ತ ಅಲ್ಲಿಂದ ಯಾವ ದೇವಸ್ಥಾನಕ್ ಹೋಗ್ಬೇಕು ನೇರ್ ದಾರಿ ಐತಿ ಆದ್ರ ಏನಾಗ್ಬಿಟ್ಟೈತಿ ಅಂತ ಇತ್ತಿತ್ಲಾಗ ಇಲ್ಲಿ ಮನಿಗಳು ಕಟ್ಕಸ ಸ್ವಲ್ಪ ಗೊತ್ತಾಗತಿಲ್ಲ ಯಾವ್ಯಾವ್ದು ಏನೇನಂತ ಕೆಸ ಆಲ್ಮೋಸ್ಟ್ ಇದೇನ್ ಮೇಲ್ಕೋಟೆ ಐತಲ್ಲ 100% ಬರೀ ದೇವಸ್ಥಾನ ಇದ್ದಿದ್ದ ಏರಿಯಾ ಅದನ್ನು ಇವಾಗ ಏನಾಗಿಬಿಟ್ಟೈತಪ್ಪ ಅಂತಂದ್ರ ನೋಡ್ರಿ ಏನೈತಿ ಬಾವಿ ಆಗಿನ ಟೈಮ್ನಾಗ ಬಾವಿ ನೋಡ್ರಿ ಅಂತಂದ್ರ ಪ್ರತಿಯೊಂದು ದೇವಸ್ಥಾನಕ್ಕೂ ಹೊಂಟ್ರುನು ಅಲ್ಲಿಂದ ಒಂದ್ ಕಲ್ಯಾಣಿ ಆಗ್ಲಿ ಒಂದ್ ಕೊಳ ಪ್ರತಿಯೊಂದನು ಇಟ್ಟ ಬಿಟ್ಟಾರ ಇಲ್ಲ ಮುಂದ್ಗಡೆ ಏನೈತಿ ಅಂತ ಫ್ರೆಂಡ್ಸ್ ಅಲ್ಲೇ ಹೊರಗಡೆ ಎಲ್ಲ ಮೇಲ್ಗಡೆ ಗುಡ್ಡಕ್ಕದ ಹೋಗಿ ಅದನ್ನೆಲ್ಲ ನಿಮ್ಗೆ ತೋರ್ಸ್ಕೊಂಡ್ ಆದ್ಮ್ಯಾಕ ಇಲ್ಲಿ ಒಳಗಡೆ ಬಂದ್ ಕಾಸ ದೇವಸ್ಥಾನ ಒಳಗಡೆ ಪೂಜೆ ನಡೆದಿತ್ತು ಇಲ್ಲಿ ಒಳಗಡೆ ಬಂದೆಲ್ಲಾನು ನಾವು ದರ್ಶನ ತಗೊಂಡು ಅಂತಂದು ಇನ್ನೂ ಜನ ಇದ್ರಿಕಿಲ್ಲ ಒಣ್ಣೆಕ ಇಲ್ಲೇ ಚೆಲುವ ನಾರಾಯಣ ಸ್ವಾಮಿ ಮೂರ್ತಿ ಅಂತಂದು ದೇವ್ರಕ್ಕಿಂತಾನು ಬೇರೆ ಒಂದು ದೇವ್ರ ಪೂಜೆ ಮಾಡಿ ಅದ ಒಂದು ಅರ್ಧ ಗಂಟೆ ಪೂಜೆ ಮಾಡಿದರು ಆಮೇಲೆ ಚೆಲುವ ನಾರಾಯಣ ಸ್ವಾಮಿ ಮಾಡಿದರು ಅದ್ರ ನೆಕ್ಸ್ಟ್ ಅಮ್ಮನವ್ರು ಪೂಜೆ ಮಾಡಿದರು ಇದೆಲ್ಲ ಒಳಗಿಂದ್ರಿ ಅದು ನಾನು ಹಂಗೆ ತೋರ್ಸೋದನ್ನ ಯಾಕಂತಂದ್ರೆ ಇಲ್ಲಿ ವಿಡಿಯೋದು ಮಾಡೋಕೆ ಒಂದು ಫೋಟೋ ಹೊಡ್ಕೋಕೆ ಅಲವಿಲ್ಲ ಸುಮ್ಮನೆ ಇವಾಗ ಯಾರೂ ಇಲ್ಲ ಅಂತ ಕಾಸ ಒಂದು ಸಣ್ಣದಾದ ಒಂದು ವಿಡಿಯೋ ಮಾಡೀನಿ ರೀ ಫ್ರೆಂಡ್ಸ್ ನಮ್ಮ ಜನ ಅದಾರ ಅಂತ ಕಾಸ ನಾನು ದೇವಸ್ಥಾನ ಕಡೆ ಹೋದ್ರಿ ಅಲ್ಲಿನೂ ಕೇಳಿನಿ ಅಲ್ಲಿ ಯಾರು ಇದ್ದಿರ್ಕಿಲ್ಲ ಆದ್ರೆ ದೇವಸ್ಥಾನ ಒಳಗಡೆ ಕೇಳಿನಿ ಪೂಜೆ ಅಷ್ಟು ಸ್ಟಾರ್ಟ್ ಆಗುತ್ತೆ ಅಂತ ಕಾಸನ್ನಿ ಇಲ್ಲ ಇವಾಗ ಸ್ಟಾರ್ಟ್ ಆಗುತ್ತೆ ಇವಾಗ ಸ್ಟಾರ್ಟ್ ಆತಂದ್ರೆ ಮಿನಿಮಮ್ 20 ನಿಮಿಷ ಅಂತಂದ್ರು ಫಸ್ಟ್ ನಾವು ಯಾರು ಇದ್ದಿರ್ಕಿಲ್ಲ ನಾವು ಮತ್ತೆ ಅಲ್ಲಿ ಪೂಜೆ ಮಾಡೋರಿದ್ರು ಅಲ್ಲಿ ಪೂಜೆ ಮುಗಿಸ್ಕೊಂಡ್ ಕಾಸ ಈ ಕಡೆ ಇವಾಗ ಕಲ್ಯಾಣ ಗಡಿ ಹೊಂಟಂದ್ರೆ ಅಂತಂದ್ರೆ ಅಲ್ಲಿ ಬಹಳ ಅದ್ದೂರಿ ಒಳ್ಳೆ ಬಹಳ ಅಂದ್ರೆ ಬಹಳ ಫಿಲ್ಮ್ ಆಗ್ಯಾವ್ರಿ ಇಲ್ಲಿ ಒಂದು ಮದುವೆ ಸೀನ್ ಆಗ್ಲಿ ಒಂದ್ ಹಾಡಿನ ಸೀನ್ ಆಗ್ಲಿ ಒಂದ್ ಲವ್ ಸ್ಟೋರಿ ಆಗ್ಲಿ ಯಾವ್ದೋ ಒಂದಾದ್ರು ಅಲ್ಲಿ ಜಾಸ್ತಿ ಮಾಡ್ತಾರ ಅದನ್ನ ತೋರ್ಸ್ತೇನ್ರಿ ಇವಾಗ ಹಳ್ಳಿಲಿ ಏನಪ್ಪಾ ಅಂತಂದ್ರ ಪ್ರತಿಯೊಂದು ಹೆಜ್ಜೆಗೂ ದೇವಸ್ಥಾನ ಪ್ರತಿಯೊಂದು ಹೆಜ್ಜೆ ಎಲ್ಲಿ ಇಡ್ತಾವಲ್ಲ ಅಲ್ಲಿ ಒಂದೊಂದು ದೇವಸ್ಥಾನ ಅದಾವು ಅದನ್ನೆಲ್ಲಾ ಏನ್ ಮಾಡ್ಬಿಟ್ಟಾರ ಅಂದ್ರೆ ಈಗಿನ ಜನ ಎಲ್ಲ ಅಕ್ರಮ ಮಾಡ್ಕೊಂಡ್ ಅದನ್ನೆಲ್ಲಾ ಒಳಗಡೆ ಇವಾಗ ಇಲ್ಲಿ ಉಂಟಲ್ಲ ದೇವಸ್ಥಾನ ಐತ್ರಿ ಎಲ್ಲ ಮನಿ ಮಾಡ್ಕೊಂಡ್ಬಿಟ್ಟಾರೆ ನರಸಿಂಹಸ್ವಾಮಿ ದೇವಸ್ಥಾನ ವೆಲ್ಕಮ್ ಬರೀ ಕೊಳದು ಫುಲ್ ನೀರ್ ಐತಿ ಹಾಗೆ ಇವಾಗ ನೋಡ್ರಿ ಮಾಡ್ಯಾರು ಇಲ್ಲಿ ಆ ಏರಿಯಾದೊಳಗ ಭಾಳ ಆಗೈತ್ರಿ ಅದ್ರ ಒಂದು ಸರ್ಜಾ ಅವ್ರ ಅಲ್ಲಿ ಕುಂತಿರ್ತಾರ ಒಂದು ಲವ್ ಸ್ಟೋರಿ ಒಂದು ಹಾಡು ಮತ್ತ ಆ ಕಡೆ ತೋರ್ಸ್ ನೋಡ್ರಿ ಇವಾಗ ಅಲ್ಲಿ ಬಂದ್ಬಿಟ್ಟು ಡ್ರಾಮಾ ಫಿಲ್ಮ್ ಒಳಗ ನಮ್ಮ ಅಂಬರೀಶ್ ಅವ್ರು ಕುಂತಿದ್ರಿ ಈ ಕಡೆ ಒಂಥರ ಫುಲ್ ತೋರ್ಸ್ತನ್ರಿ ಇವಾಗ ಇಲ್ಲೇ ಇದ್ ಮೇನ್ ಪಾಯಿಂಟ್ ಐತ್ರಿ ಇದೇನೈತ್ರಿ ಒಂದ್ ಪ್ರತಿಯೊಂದು ಹಾಡಾಗ್ಲಿ
ಒಂದು ಮದುವೆ ಒಂದು ಏನೋ ಒಂದು ಆಲ್ಬಮ್ ಬಿಡ್ರಿ. ಅದು ನರಸಿಂಹಸ್ವಾಮಿ ದೇವಸ್ಥಾನ ನಡ್ಕೊಂತ ಬೆಟ್ಟ ಹತ್ತಿ ಹೋಗ್ಬೇಕು ನೋಡ್ರಿ. ಜೂಮ್ ಮಾಡಿ ತೋರಿಸ್ತಾನೆ ಪ್ರೇಮ ನರಸಿಂಹಸ್ವಾಮಿ ದೇವಸ್ಥಾನ ರೀ ಅದು ಫ್ರೆಂಡ್ಸ್. ಈ ಕಲ್ಯಾಣಿ ಮೇನ್ ಎಲ್ಲಾ ದೇವಸ್ಥಾನಕ್ಕ ಇರೋದಂತ ದೊಡ್ಡ ಮೇನ್ ಅದೊಂದು ದೊಡ್ಡ ಕಲ್ಯಾಣಿ ಐತ್ರಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಫಿಲ್ಮ್ ಶೂಟಿಂಗ್ ಮಾಡಿಬಿಟ್ಟಾರ ಇವಾಗಂತ್ರಿ. ಮೊದಲು ರಾಜರ ಕಾಲದಾಗ ಇಲ್ಲಿ ಏನೇನ ಯಾವ್ಯಾವ ದೇವಸ್ಥಾನಕ್ಕಂತ ಬೇಕಾ ಸಿನಿಮಾ ಮಾಡಿದ್ರು ಗೊತ್ತಿಲ್ಲ. ಆದ್ರೆ ಇವಾಗ ಮಾತ್ರ ಡಿಸಿ ಕಡೆಯಿಂದ ಪರ್ಮಿಷನ್ ತಗೋರಿ ಫಿಲ್ಮ್ ಆಕ್ಟಿಂಗ್ ಇಲ್ಲೇ ಮಾಡೋದು. ಒಂದು ಕನ್ನಡ ಆಗಲಿ, ಹಿಂದಿ ಆಗಲಿ, ತೆಲುಗು ಆಗಲಿ ಆಗ್ಲೇ ಮೊದಲು ಹೇಳ್ದಂಗ ಬಹಳ ರೀ. ಆದ್ರ ಮೇನ್ ಅಂತಂದ್ರ ಹೆಚ್ಚಿಂದ ಯಾವ ಜಗದೊಳಗ ಆಗೈತಿ ಅಂತ ಒಂದು ಯಾವ್ದು ಕನ್ನಡ ಆಗ್ಲಿ ತೆಲುಗು ಆಗಲ್ರಿ, ಹೊಳ್ಳಿ ಹಿಂದಿನೂ ಆಗ್ಯಾವ್ರಿ. ಇಲ್ಲ ಯಾವ ಏರಿಯಾ ಅಂತ ಕಾಸಿವ ನಾನು ನಿಮ್ಗೆ ತೋರ್ಸನ್ ಬರ್ರಿ. ಹಿಂಗ ನೋಡ್ಕೊಂತ ಹೊಂಟ್ರ ಸಿಗ್ತತ್ರಿ. ಬಂತ ನೋಡ್ರಿ ಇವಾಗ ಆಗಿದಾವಲ್ರಿ. ಇಲ್ಲೇ ನಮ್ ಕನ್ನಡ ಆಗಲಿ, ಹಿಂದಿ, ತೆಲುಗು ಎಂಟೈರ್ ಒಂದ್ ಮದ್ವಿ ಸೀನ್ ಆಗ್ಲಿ, ಒಂದ್ ದೇವಿನ್ ಸೀನ್ ಆಗಲಿ, ಒಂದ್ ಫೈಟ್ ಸೀನ್ ಆಗ್ಲಿ, ಒಂದ್ ಹಾಡಿನ ಸೀನ್ ಆಗ್ಲಿ ಎಲ್ಲಾನು ಮಾಡಿಬಿಟ್ಟಾರಿ ಇಲ್ಲೇ. ನಮ್ ಕನ್ನಡದವ್ರು ಎಷ್ಟು ಮಾಡ್ತಾರಲ್ಲ ಅಷ್ಟು ತೆಲುಗುದವ್ರು ಮಾಡಿದ್ರು. ಎಷ್ಟೋ ಸಲ ಇದ್ರ ಮೇಲೆ ನಿಂತ್ ಕಾಸು ಡ್ಯಾನ್ಸ್ ಮಾಡ್ಸ್ಯಾರಿ ನಮ್ಮ ಫಿಲ್ಮ್ ಆಕ್ಟರ್ಸ್. ಅವ್ರನ್ನ ನೋಡಿರ್ಬೋದು ನೀವು. ಫ್ರೆಂಡ್ಸ್ ಇಲ್ಲೇ ಕಲಿ ಅಂತ ಭಾಳ ಐತಿ. ಯಾಕಂತಂದ್ರ ಹಿಂದಿನ ಕಾಲದೊಳಗ ನಮ್ಮ ರಾಜರ ಕಾಲದಾಗ ಇದನ್ನ ಕಟ್ಟಿದಂತ ಅವ್ರೇನು ನಾವು ಇವಾಗ ನೋಡಿದಂತ ಆಗಿನ ಕಲೆಗಾರರು ಅದಾರಲ್ಲ, ಅಲ್ಲೇ ಇಲ್ಲಿ ಅವ್ರದ್ದು ನಮ್ದು ಇಷ್ಟೆಲ್ಲ ಕಟ್ಟೇವಿ ಮತ್ತು ನಮ್ದೊಂದು ಹೆಸರು ಇರ್ಲಿ ಅಂತ ಕಾಸ ಅಲ್ಲೇ ಇಲ್ಲಿ ಹೆಸರು ಬರ್ದಾರ್ರಿ ಅವರು. ಯಾಕಂತಂದ್ರ ಇದನ್ನ ಯಾರು ಕಟ್ಟಾರಂತ ಕಾಸು ಗೊತ್ತಾಗ್ಬೇಕಲ್ರಿ. ಅವರು ಇಲ್ಲ, ಇವಾಗ ಕಟ್ಟಿಸಿದಂತ ರಾಜಗಳು ಇಲ್ಲ. ಅದಕ್ಕ ಇದನ್ನೆಲ್ಲ ನಾವು ಎಲ್ಲ ಸೇರಿ ಉಳಿಸ್ಕೊಂಡು ಹೋಗೋಣ ಅಂತ ಕಾಸು ಅಂತೇಳಿ ಫ್ರೆಂಡ್ಸ್. ಇಲ್ಲೆಲ್ಲ ಬಂದ್ಬಿಟ್ಟ ಮೇನ್ ದೊಡ್ಡ ಕಲ್ಯಾಣಿ ಐತಿ. ಎಲ್ಲ ಫಿಲ್ಮ್ ಆಗ್ತಾವ್ರಿ. ಇಲ್ಲಿ ಒಳ್ಳೆ ಮೇಲ ನರಸಿಂಹಸ್ವಾಮಿ ದೇವಸ್ಥಾನ ಐತಿ. ಇಲ್ಲಿ ಮೇನ್ ಏನಪ್ಪಾ ಅಂತಂದ್ರೆ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಐತಿ. ಅದು ಅಗ್ದಿ ದೊಡ್ಡದ. ಹೊಳ್ಳೆ ಮೇಲ್ಗಡೆ ಒಂದು ಕೋಟೆ, ಅಲ್ಲಿ ಎಲ್ಲಾ ತರಿಂದ ವಿಡಿಯೋ ಆಗ್ತಾವ ಅಂತಂದ್ರ ಶೂಟಿಂಗ್ ಆಗ್ತಾವು. ಇಲ್ಲಿ ಹೆಜ್ಜೆಜ್ಜಿಗೂ ಒಂದೊಂದು ದೇವಸ್ಥಾನ ಅದಾವ್ರಿ. ಅಂತ ಒಂದ್ 106 ದೇವಸ್ಥಾನ ಅದಾವ. ಇದು ಎಲ್ಲಾ ಮೊದ್ಲಿನ ಟೈಮ್ ಒಳಗ ಒಂದ್ ಮೇಲ್ಕೋಟೆ ಅಂತ ಕೋಟೆ ಕಟ್ಟಿದ್ದಿದು ಮೇಲ್ ಐತೆ ಅಂತಂದ್ರೆ ಗುಡ್ಡದ ಮೇಲೆ ಐತಿಲ್ಲ. ಇವಾಗೆಲ್ಲ ಊರಾಗಿಬಿಟ್ಟತಿ. ಪ್ರತಿ ಒಂದೊಂದ್ ಮನೆಗಳು ಏನಾಗ್ಬಿಟ್ಟಾವ ಅಂತಂದ್ರೆ ದೇವಸ್ಥಾನ ಸಣ್ಣ ದೇವಸ್ಥಾನ ಒಳಗೂ ಮನೆಗಳು ಮಾಡ್ಕೊಂಬಿಟ್ಟಾರು. ಆದಷ್ಟು ಎಲ್ಲರೂ ಒಮ್ಮೆ ಬಂದು ಕಾಸು ನೋಡ್ಕೊಂಡು ಹೋಗ್ರಿ ಅಂತ ಕಾಸು ಅಂತಾನೆ ಮೇಲ್ಕೋಟೆಗೆ. ಇದು ಬಂದುಬಿಟ್ಟು ಮಂಡ್ಯ ಡಿಸ್ಟಿಕ್ಕು, ಪಾಂಡವಪುರ ತಾಲೂಕು. ನಮ್ಮ ಧಾರವಾಡದಿಂದ ಹುಬ್ಳಿಯಿಂದ ಬರ್ಬೇಕಂತಂದ್ರೆ ಮೈಸೂರು ಹಿಡ್ಕೊಂಡು ಬರ್ಬೇಕಾಗ್ಬಿಡ್ತೈತಿ. ಶ್ರವಣಬೆಳಗೊಳ, ಆದಿಚುಂಚನಗಿರಿ, ಯಡಿಯೂರು, ಸಿದ್ಧಲಿಂಗೇಶ್ವರ ಟೆಂಪಲ್ ಇವೆಲ್ಲ ಮುಗಿಸ್ಕೊಂಡು ಕಾಸನೂ ಬರ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.